ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತೇನಂದ್ರೆ ನೋಡಿರಿ, ಮಾವಿನಕಾಯಿ ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಾವೆ ರೀ. ಇದರಿಂದ ಏನು ಮಾಡ್ತಾನಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ತೋರಿಸ್ತೀನಿ ನೋಡಿರಿ. ಹಿಂಗೆ ನೀರಾಗ ಸ್ವಚ್ಛ ಹಿಂಗೆ ತೊಳ್ಕೊಬೇಕ್ರಿ. ಆಯ್ತು ಬಿಸಿಲಾಗ ಮಾವಿನಕಾಯಿ ತೊಳ್ಕೊತ ನೀರಾಗ ಆಟ ಆಡ್ಕೋತ ಮಜಾ ಮಾಡ್ಕೊತ ಮಾವಿನಕಾಯಿ ತೊಳ್ದೇನಿ ರೀ ನಾ. ನೋಡಿರಿ ಎಷ್ಟು ಚಂದ ಕಾಣತ್ತಾವ ಮಾವಿನಕಾಯಿ, ತಾಜಾ ಮಾವಿನಕಾಯಿ ಇವೆಲ್ಲ ಕ್ಲೀನಾಗಿ ಹಿಂಗೆ ತೊಳ್ಕೊಂಡ ಒಂದು ಸೋಸಿದ್ರೊಳಗೆ ಸೋಸಿ ತೆಳೆದ ಎಲ್ಲ ಇಲ್ಲಿ ಅರ್ಬಿ ಒಳಗೆ ಒರೆಸ್ಕಿಸಿಂದ ನೀಟಾಗಿ ಕಟ್ ಮಾಡಿ ಹಾಕ್ಬೇಕು ನೋಡಿರಿ. ಒಂದು ಒಣ ಅರ್ಬಿ ತೊಗೊಂಡು ಕ್ಲೀನಾಗಿ ಒರೆಸ್ಕೋಬೇಕ್ರಿ. ಅಂಟಿರ್ತಾವಲ್ಲ ರೀ ಅವ. ಆಮೇಲೆ ಇಷ್ಟು ಅರ್ಧ ತೆಗಿಬೇಕ್ರಿ. ತುಂಬ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೋಬೇಕ್ರಿ. ನಾನು ಕಟ್ ಮಾಡಿ ತೋರ್ಸತ್ತೀನಿ ನೋಡಿರಿ. ಇಟ್ಟಿಟ್ಟ ಕಟ್ ಮಾಡ್ಕೊಂಡನು ಅದರೊಳಗೆ ಬೆಳ್ಳ ಅಂದಿರ್ತೈತಿ, ಅದನ್ನು ತೆಗಿಬೇಕ್ರಿ. ಹಿಂಗೆ ಕಟ್ ಮಾಡಿ ಇಟ್ಕೊಳತ್ತೀನಿ ನೋಡ್ರಿ. ಎಲ್ಲ ರುಚಿ ಹಾಕವ್ರಿ ಮಾವಿನಕಾಯಿ, ಎಲ್ಲರಿಗೂ ಇಷ್ಟ ಹಾಕವು. ಉಪ್ಪಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ. ಒಂದಿಷ್ಟು ಆಗಿದಾವೆ. ಈಗ ಇದಕ್ಕೆ ಮಸಾಲೆ ಹಾಕೋನವ್ರೀಗ ಬುಟ್ಟಿ ಒಳಗೆ ಹಾಕಿ ಎಲ್ಲ ಕಟ್ ಮಾಡ್ಕೊಂಡ್ರು ಹೂಳುಗಳು ಇದ್ರಾಗ ಹಾಕಾಕತ್ತೀನಿ ರೀ. ನೋಡಿರಿ, ಇದ್ರಾಗ ಈಗ ಒಂದು 2-3 ಚಮಚ ಉಪ್ಪು ಹಾಕಾಕತ್ತೀನಿ ರೀ. ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕ್ರಿ ಉಪ್ಪಿನಕಾಯಿಗೆ, ಅಂದ್ರೆ ತಾಳ್ತಾವ ಅಂತ ರುಚಿನೂ ಬರ್ತೈತೆ ರೀ. 1 ಚಮಚ ಅರಿಶಿನ ಪುಡಿ, 1-2 ಚಮಚ ಆಗಟ್ಟ ಇದ್ರೊಳಗೆ ಮಸಾಲೆ ಖಾರ ಅಲ್ಲದ, ಹಂಗೆ ಒಣ ಖಾರ ಪುಡಿ ಇರಿದ ಒಣದನ ಹಾಕಬೇಕು. ಈಗೆಲ್ಲ ಹಿಂಗೆ ಮಿಕ್ಸ್ ಮಾಡಿದ್ದೀನಿ ನೋಡಿರಿ. ಈಗ ಅದಕ್ಕೆ ಸಾಸ್ಮಿ ತೊಗೊಳತ್ತೀನಿ ರೀ. ಒಂದು ಅರ್ಧ ಕಪ್ ಸಾಸ್ಮಿ ತೊಗೊಂಡು ಮತ್ತು ಹಿಂಗೆ ಹುರ್ಕೋಬೇಕ್ರಿ. 1-2 ಚಮಚ ಆಗಟ್ಟ ಮೆಂತ್ಯ ಕಾಳು, 2 ಸೇರಿಸಿ ಹುರಿಯಾಕತ್ತೀನಿ ರೀ. ಹಿಂಗೆ ತೆವಿ ಒಳಗಿಟ್ಟು ಹುರಿದ ಆರಿದ ನಂತರ ಅದನ್ನು ಪುಡಿ ಮಾಡಿ ಅದ್ರೊಳಗೆ ಕುಡಿಸ್ಬೇಕ್ರಿ. ಒಂದು ಸ್ವಲ್ಪ ಕಲರ್ ಬರ್ತೈತೆ ರೀ. ಅದು ಚಟಪಟ ಅನ್ನನ ತೆಗಿಬೇಕ್ರಿ. ಈಗ ನೋಡಿರಿ, ಎಣ್ಣೆ ಕಾಸಿ ಹಾಕಾಕತ್ತಾನ. ಅದಕ್ಕೆ ಒಂದು ಬಾಟ್ಲಿ ಎಣ್ಣೆ ತೊಗೊಂಡನು, ಅದಕ್ಕೆ ಹಿಂಗೆ ಹಾಕಿದನು. ಈ ತುರ್ದವ್ರಿ ಹುರಿದ ಸಾಸ್ಮಿ ಮೆಂತ್ಯ ಪುಡಿನೂ ಇದ್ರಾಗ ಹಾಕಾಕತ್ತೀನಿ ನೋಡಿರಿ. ಎಣ್ಣೆ ಕಾಸಿರೋದು ಹಾಕಾಕತ್ತೀನಿ ರೀ. ಹಾಕಿ ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಕಲರ್ ನೋಡಿರಿ ಎಷ್ಟು ಚಂದ ಕಾಣತ್ತಾವ ಉಪ್ಪಿನಕಾಯ್ದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರನ ಇಟ್ಕೊಂಡು ತಿನ್ನಕ್ಕೆ ಚಲೋ ಅನ್ನಿಸ್ತಾವ್ರಿ. ನೋಡಿರಿ ಎಷ್ಟು ಚಂದ ಮಿಕ್ಸ್ ಆದವ್ರಿ. ಹಿಂಗೆ ಡಬ್ಬೆ ಹಾಕಿ ಇಟ್ಕೋಬೇಕ್ರಿ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.